ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ, ಕನ್ನಡ ಶಾಲೆಯಲ್ಲಿ ಓದಿಸ್ರಿ, ಸರ್ಕಾರಿ ಶಾಲೆಯಲ್ಲಿ ಓದಿಸ್ರಿ ಅಂತ. 1ನೇ ತರಗತಿಯಿಂದ 10ನೇ ತರಗತಿ ತನಕ ಮಕ್ಕಳಿಗೆ ಕನ್ನಡವನ್ನು ಕಲಿಸಿದರೆ ಅಲ್ಲಿ ಮಕ್ಕಳಿಗೆ ಸಂಸ್ಕಾರ ಸಿಗುತ್ತೆ, ಮಕ್ಕಳಿಗೆ ಸಂಸ್ಕೃತಿ ಪರಿಚಯ ಆಗುತ್ತೆ. ನಮ್ಮ ಸಂಸ್ಕಾರವನ್ನು ಬೆಳೆಸೋದ್ರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಅವರಿಗೆ ಕೊಟ್ಟಂಗಾಗುತ್ತೆ. ಮಕ್ಕಳಿಗೆ ಕನ್ನಡವನ್ನು ಕಡ್ಡಾಯವಾಗಿ ಕಲಿಸ್ರಿ. ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಯಾಕೆ ಓದಿಸ್ಬೇಕಂದ್ರೆ, ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದಿಸಿದರೆ ಅವರೆಷ್ಟೇ ಶ್ರೀಮಂತರಾಗಿರಲಿ, ಅಲ್ಲಿ ಎಲ್ಲ ಮಕ್ಕಳ ಜೊತೆ ಕೂತ್ಕೊಳ್ಳೋಂಥ ವ್ಯವಸ್ಥೆ ಇರುತ್ತೆ. ಅಲ್ಲಿ ಶ್ರೀಮಂತ ಬಡವ ಅನ್ನೋ ವ್ಯವಸ್ಥೆನೇ ಇರೋದಿಲ್ಲ. ಅಲ್ಲಿ ಸಂಸ್ಕಾರವನ್ನು ನಾವು ಮಕ್ಕಳಿಗೆ ಕೊಟ್ಟಂಗೆ ಆಗುತ್ತೆ ಸರ್ಕಾರಿ ಶಾಲೆಯಲ್ಲಿ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿಸ್ರಿ. ನೋಡಿರಿ, ನೀವು ಸರ್ಕಾರಿ ಶಾಲೆಯಲ್ಲಿ ಓದೋದಕ್ಕೆ ಇಷ್ಟ ಇರಲ್ಲ, ಓದಿಸೋದಕ್ಕೆ ಇಷ್ಟ ಇರಲ್ಲ, ಮದುವೆ ವಯಸ್ಸಿಗೆ ಬಂದಾಗ ಸರ್ಕಾರಿ ನೌಕರಿ ಗಂಡ ಬೇಕು, ಸರ್ಕಾರಿ ನೌಕರ ಹೆಂಡ್ತಿ ಬೇಕು ಅಂತ ಮಾಡ್ತೀರಾ. ಸರ್ಕಾರಿ ಶಾಲೆಗೆ ಓದೋಕ್ಕೆ ಬೇಡ, ಸರ್ಕಾರಿ ಗಂಡ ಹೆಂಡ್ತಿ ಬೇಕಂತೀರ. ದಯವಿಟ್ಟು ಮಕ್ಕಳನ್ನು ಆ ರೀತಿ ಓದಿಸ್ರಿ ಅಂತ.